ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಾಮರಾಜನಗರದ ಅನೂರು ಎನ್ಕೌಂಟರ್ ವಿಚಾರ ರಾಜಕೀಯ ತಿರುವು ಪಡೆದುಕೊಳ್ತಾನೆ ಇದೆ. ಸದ್ಯಕ್ಕೆ ಈ ಒಂದು ರಾಜಕೀಯ ಎನ್ಕೌಂಟರ್ ವಿಚಾರವಾಗಿ ರಾಜಕೀಯ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಸೊ ಈ ವಿಚಾರವಾಗಿ ಪರಿಸರ ಸಚಿವ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಮಾತನಾಡಿದ್ದಾರೆ. ಬಿಜೆಪಿಯ ಆರೋಪಗಳಿಗೆ ಕೌಂಟರ್ನ ಕೊಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಅನೂರು ಎನ್ಕೌಂಟರ್ ವಿಚಾರವಾಗಿ ದಿನೇ ದಿನೇ ರಾಜಕಾರಣ ಜೋರಾಗ್ತಾನೆ ಇದೆ. ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತ್ಯಾರೋಪವನ್ನ ಮಾಡ್ತಾ ಇದೆ. ಸೊ ಬಿಜೆಪಿ ನಾಯಕರು ಏನು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು, ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಹಿಂದೆ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಹಾಗೂ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗಲೂ ಕೂಡ ಈ ಒಂದು ಶೂಟೌಟ್ ಆಗಿತ್ತು. ಸೊ ಆಗ ಬನ್ನೇರುಘಟ್ಟದಲ್ಲಿ ಶ್ರೀಗಂಧವನ್ನ ಕದಿಯೋಕೆ ಬಂದವ್ರ ಮೇಲೆ ಫೈರಿಂಗ್ ಆಗಿತ್ತು. ಆಗ ಯಡಿಯೂರಪ್ಪ ಅವರು ಸಿಎಂ ಆಗಿದ್ರು. ಅದ ನಂತರ ಬೊಮ್ಮಾಯಿ ಕಾಲದಲ್ಲೂ ಕೂಡ ಬನ್ನೇರುಘಟ್ಟದಲ್ಲಿ ಫೈರಿಂಗ್ ಆಗಿತ್ತು. ಆಗ ಒಬ್ಬರು ಸಾವನ್ನಪ್ಪಿದ್ರು, ಸತ್ತೋಗಿದ್ರು. ಸೊ ಹೀಗೆ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಕಾಲದಲ್ಲೂ ಕೂಡ 4 ಶೂಟೌಟ್ಗಳು ಆಗಿದ್ವು. ಅರಣ್ಯ ಅಧಿಕಾರಿಗಳೇ ಶೂಟೌಟ್ ಅನ್ನ ಮಾಡಿದ್ರು. ಸೊ ಹೀಗಾಗಿ ಬಿಜೆಪಿ ಕಾಲದಲ್ಲೂ ಆಗಿದೆ. ಯಾರೇ ತಪ್ಪು ಮಾಡಿದ್ರು ತಪ್ಪೇನೆ. ಒಂದು ವೇಳೆ ಅನೂರು ವಿಚಾರದಲ್ಲಿ ಅಧಿಕಾರಿಗಳನ್ನ ತಪ್ಪು ಮಾಡಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ. ತನಿಖೆ ನಡೀತಾ ಇದೆ. ಈ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ, ಸುಖ ಸುಮ್ಮನೆ ರಾಜಕಾರಣ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅಂದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ತಮ್ಮ ಅಧಿಕಾರಿಗಳ ಕ್ರಮಕ್ಕೆ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಅನೂರು ಎನ್ಕೌಂಟರ್ ಅಲ್ಲಿ 3 ಜನ ತಮಿಳಿಗರು ಮೃತಪಟ್ಟಿದ್ರು, ಬೇಟೆಯಾಡಕ್ಕೆ ಬಂದಿದ್ರು. ಹೀಗಾಗಿ ಅವ್ರನ್ನ ಶೂಟೌಟ್ ಮಾಡಿದ್ವಿ. ಬೇಟೆಯಾಡೋರನ್ನ ಹಿಡಿಯಕ್ಕೆ ಹೋದಾಗ ಅವರು ನಮ್ಮ ಮೇಲೆ ಫೈರಿಂಗ್ ಮಾಡಿದ್ರು, ಗುಂಡಿನ ಚಕಮಕಿ ಆಗಿತ್ತು. ಹೀಗಾಗಿ ವಾಪಸ್ ಫೈರಿಂಗ್ ಮಾಡಿದಾಗ ಮೃತಪಟ್ಟಿದ್ದಾರೆ ಅನ್ನೋದು ಅರಣ್ಯ ಅಧಿಕಾರಿಗಳ ವಾದ. ಸೊ ಈಗ ತನಿಖೆ ಆಗ್ತಾ ಇದೆ. ತನಿಖೆ ಆದ ನಂತರ ಸತ್ಯಾಂಶ ಏನು ಅನ್ನೋದು ಹೊರಬರಬೇಕಾಗುತ್ತೆ. ಸೊ ನೋಡೋಣ. ರಾಮಲಿಂಗಾರೆಡ್ಡಿ ಅವರೇನೋ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಕಾಲದಲ್ಲೂ ಆಗಿತ್ತು, ಈಗಲೂ ಆಗಿದೆ. ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದರೆ ಕ್ರಮ ಕೈಗೊಳ್ತೇವೆ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಮಾತು. ಈಗ ಒಂದು ನಿಮಿಷ ಬಿ ಜೆ ಪಿಯವರು ಹೇಳ್ತಾರೆ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬನ್ನೇರುಘಟ್ಟದಲ್ಲಿ ವೆಳ್ಳಿಯಪ್ಪನ್ ಅಂತ ಶ್ರೀಗಂಧ ಕದಿಯಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಶೂಟೌಟ್ ಆಗಿತ್ತು, ಒಬ್ಬನ ಗಾಯ ಆಗಿತ್ತು. ಮತ್ತು ಬೊಮ್ಮಾಯಿಯವ್ರ ಕಾಲದಲ್ಲೂ ಬನ್ನೇರುಘಟ್ಟದಲ್ಲೇ ಆಗಿತ್ತು, ಒಬ್ಬ ಸತ್ತೋಗಿದ್ದ. ಆಮೇಲೆ ಇದರಲ್ಲಿ ಪಾಲಾರಲ್ಲಿ ಒಬ್ಬ ಶೂಟೌಟ್ ಆಗಿತ್ತು, ಯಾರೂ ಸತ್ತಿರಲಿಲ್ಲ. ಮತ್ತು ಇನ್ನೊಂದು ಇನ್ಸಿಡೆಂಟ್, 3 ಇನ್ಸಿಡೆಂಟಲ್ಲಿ ಬೊಮ್ಮಾಯಿಯವರಿದ್ದಾಗ ಆಮೇಲೆ ಯಡಿಯೂರಪ್ಪವರಿದ್ದಾಗ 4 ಶೂಟೌಟ್ ಆಗಿತ್ತು, 3 ಜನ ಸತ್ತಿದ್ರು. 1 ಶೂಟೌಟಲ್ಲಿ ಯಾರೂ ಕೂಡ ಸತ್ತಿರಲಿಲ್ಲ. ಆಮೇಲೆ ಒಟ್ಟು 2011ರಿಂದ ಹಿಡಿದು 2026ವರೆಗೂ ಅಲ್ಲಿ 3000ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಅಲ್ಲಾಗಿದೆ. ಚಾಮರಾಜನಗರ ಡಿವಿಷನಲ್ಲೇ ಆಗಿದೆ. ಸುಮಾರು 66 ಬಾರಿ ಗುಂಡಿನ ಚಕಮಕಿ ಆಗಿದೆ. ಇದು ಅರಣ್ಯ ಪ್ರದೇಶದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಇದನ್ನು ಆರೋಪ ಪ್ರತ್ಯಾರೋಪ ರಾಜಕಾರಣಕ್ಕೆ ಮಾಡೋಕ್ಕೆ ಹೋಗಬಾರ್ದು. ಈಗ ನಾನು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಅಧಿಕಾರಿಗಳ ಮೇಲೆ ಏನಾದರೂ ಅಪಾದನೆ ಇದ್ದರೆ ಸಾಬೀತಾದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತಲೇ ಹೇಳಿದ್ದೀನಿ. ಆದರೆ ಅರಣ್ಯ ಉಳಿಬೇಕೋ ಬೇಡವ, ಪರಿಸರ ಉಳಿಬೇಕೋ ಬೇಡವ, ವನ್ಯಜೀವಿ ರಕ್ಷಣೆ ಆಗಬೇಕೋ ಬೇಡವ, ಅದ್ರ ಜೊತೆಲೇ ನಮ್ಮ ಇಲಾಖೆಯಿಂದ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು, ಅದು ಅಷ್ಟೇ ಮುಖ್ಯ.